ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ನೀವೇನೋ ರೈತರು ಎಲ್ಲರೂ ಪಕ್ಷಾತೀತ ಹೋರಾಟ ಮಾಡ್ತಿದ್ರೆ, ಆದ್ರೆ ಇಲ್ಲಿ ಪಕ್ಷಗಳು ಒಬ್ರ ಮೇಲೆ ಈಗ ಕಾಂಗ್ರೆಸ್ ಒಂದು ಆರೋಪ ಮಾಡ್ತಾ ಇದೆ, JDS ಅವ್ರು ಮಾಡಿದ್ರು, ಕುಮಾರಸ್ವಾಮಿ ಅವರು ಮೊದಲೇ ಮಾಡ್ಬಿಟ್ರು, ಅವರನ್ನ ಕೈ ಬಿಟ್ಟಿದ್ರೆ ನಾವು ಮಾಡ್ತಾ ಇಲ್ಲ ಅನ್ನೋಂಥದ್ದು. ಕುಮಾರಸ್ವಾಮಿ ಅವರು ಹೇಳ್ತಾ ಇದಾರೆ ನಾವು ಮಾಡದೆ, ಬಟ್ ಅದನ್ನ ನಾವು ಅಲ್ಲೇ ಸ್ಟಾಪ್ ಮಾಡಿದ್ವಿ, ಯೋಜನೆ ಮುಂದುವರಿಸಲಿಲ್ಲ ಅನ್ನೋಂಥದ್ದು ಕೂಡ ಹೇಳ್ತೀರಾ. ಇವರ ಒಂದು ಕಚ್ಚಾಟದಲ್ಲಿ ಇಲ್ಲಿ ರೈತರು ಬಲಿಪಶು ಆಗ್ತಾ ಇದಾರೆ. ರಾಜಕೀಯದವ್ರ ವಿಚಾರ ಬೇಡಿ, ಇಲ್ಲಿ ರೈತರು ನೋಡ್ಬೇಕು. ಅವರು ರಾಜಕೀಯದವರು ಸಾವಿರ ಮಾತಾಡ್ತಾರೆ. ಈ ಕುಮಾರಸ್ವಾಮಿ ಅವರು ಮಾಡ್ತೀನಿ ಅಂತ ಹೋದ್ರು, ರೈತರು ಹೋದ್ರು. ಈಗ ರೈತರುಗಳು ಹೇಳಿದ್ರು, ರೈತರುಗಳು ಕಷ್ಟ ನೋಡಿದ್ರು, ಬೇಡ ಅಂತ ಕೈ ಬಿಟ್ಬಿಟ್ರು. ಅವರೇ ನೋಟಿಫಿಕೇಶನ್ ಮಾಡಿಲ್ಲ. ಬೇರೆ ನಾನು ಮಾಡ್ತೀನಿ ಅಂತ ಅಕ್ವೈರ್ ಎಲ್ಲ ರೈತರುಗಳು ಬೇಕು ಅಂತಲೂ ಅವತ್ತು ಇವತ್ತು ಓಡಾಡ್ತಾ ಇರೋ ರೈತರುಗಳೇ ಅವತ್ತು ಅಕ್ವೈರ್ ಬೇಡ ಅಂತ ಇದ್ರು. ಇವತ್ತು ಯಾಕೆ ಬೇಕು ಅವ್ರಿಗೆ ಅಕ್ವೈರು? ಇವತ್ತು ರೈತರು ತಾನೆ. ಇವತ್ತು ಅವತ್ತಿದ್ದ ರೈಟ್ ಇವತ್ತಿರುತ್ತಾ? ಇವತ್ತು ಅವ್ರು ಕೊಡ್ತಾರೆ 2.25 ಕೋಟಿ. ಸರ್ ಬಿಡದಿಲ್ಲ ಬನ್ನಿ ಸರ್, 1 ಕೋಟಿ ರೂಪಾಯಿ 1.25 ಕೋಟಿ ರೂಪಾಯಿ, ಒಂದು 40-60 ಸೈಟು, ಒಂದು ಸೈಟ್ ತೊಗೊಂಡು ಜೀವನ ಮಾಡೋಕ್ಕಾಗತ್ತೆ ರೈತ? ಇಲ್ಲಿಂದ ತೊಗೊಬಿಟ್ಟು ಒಂದು ಹಸು ಇದ್ದರೆ, ಈಗ ಅವ್ರ ಮಕ್ಕಳು ಜೀವನ ಹೇಳೋದು, ಈಗ ವಯಸ್ಸಾದವರು 50 ವರ್ಷ ದಾಟಿರೋರಿಗೆ ಯಾರು ಕೊಡ್ತಾರೆ ಸರ್ ಕೆಲಸ? ಇಲ್ಲಿ ಯಾರ ಕೆಲಸ ಕೊಡ್ತಾರಾ? 50 ವರ್ಷ ದಾಟ್ತು ಅಂದರೆ ಅವ್ನಿಗೆ ಏಜ್ ಆಯಿತು ಅಂದರೆ ಯಾವುದೋ ನಾವು ಕಂಪ್ನಿಲೂ ತೊಗೊಳ್ಳಲ್ಲ. ಯಾವ ಇಂಡಸ್ಟ್ರಿಗೆ ಯಾವ ಕಂಪ್ನಿ ವಾಚ್ಮೆನ್ ಕೆಲಸ ಸಿಗುತ್ತೆ. ಈಗ ನಾವು ಓದಿರೋದು ಕಡಿಮೆನೇ, SSLC ಓದಿದ್ದೀವಿ. ಈಗ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಜೋಳ ಬೆಳಿತೀವಿ, ತೆಂಗಿದೆ, ಏನೋ ಒಂದು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಅದನ್ನ ಇವರು ಎಲ್ಲ ರೈತರು ಮನೆ ಹಾಳು ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಅದ್ರ ತಕ್ಕಾಗೆ ರೈತರುಗಳು ಶಾಪ ತಡ್ತದೆ. ರೈತರುಗಳು ಸಣ್ಣ ಪುಟ್ಟ ರೈತರುಗಳು ಹಾಳಾಗೋಗ್ತಾರೆ. ಅದು ಅವರು ಇವತ್ತು ಹೇಳ್ತಾ ಇರೋ DK ಶಿವಕುಮಾರ್ ಇವಾಗೂ ಕೈ ಬಿಟ್ಬಿಟ್ರೆ ರೈತರುಗಳು ನೆನ್ಕೋತಾರೆ ಅವ್ರನ್ನ. ಕುಮಾರಸ್ವಾಮಿ ಅವರಲ್ಲ, DK ಶಿವಕುಮಾರ್ ರೈತರು ನೆನ್ಕೋತಾರೆ. ಯಜಮಾನ್ರೆ, ನಿಮ್ದು ಎಷ್ಟು ಎಕರೆ ಐತೆ? ನೀವೆಲ್ಲ ಏನೆಲ್ಲ ಬೆಳೆ ಹೇಳ್ತೀರಾ? ತಂಗು, ಮಾವು ಎಲ್ಲ ಇದೆ ಸ್ವಾಮಿ. ಆಮೇಲೆ ಬೇಬಿಕಾನ್ ಜೋಳ ಇವೆಲ್ಲ ಬೆಳಿತೀವಿ. ನೆಮ್ಮದಿಯ ಜೀವನ ಮಾಡ್ತಾ ಇದ್ದೀವಿ. ಅವ್ರು ಕೊಡೋ ಹಣ ಎಲ್ಲಿವರೆಗೂ ಬರಲ್ಲ, 3 ದಿನ ಇರಲ್ಲ ಹಣ. ಜಮೀನಿದ್ರೆ ಉಳಿಯೋದಲ್ಲ ಕೊಳೆಯೋದಲ್ಲ, ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ. ಯಾವ ಅಧಿಕಾರಿಗಳೇ ಆಗಲಿ ಯಾರನ್ನೂ ನಾವು ನಿಂಬಕ್ಕೆ ಹೋಗ್ಬಾರ್ದು. ಅವನ ಮೇಲೆ ಇವನಾಗ್ತಾನೆ, ಇವನ ಮೇಲೆ ಅವನಾಗ್ತಾನೆ ಅಲ್ವರಾ? ನಾವು ರೈತರುಗಳು ನಾವು ಕೊಡಕ್ಕೆ ಸಾಧ್ಯ ಇಲ್ಲ, ನಾವು ಬಿಡಲ್ಲ ಜಮೀನು. ನಮ್ಮ ಜನ್ಮ ಹೋದ್ರೂ ಬಿಡಲ್ಲ ಜಮೀನು. ಸರ್, ಇಷ್ಟು ವರ್ಷದಿಂದ ಹೋರಾಟ ಮಾಡ್ತಿದ್ದೀರಿ ಅಂದ್ರೆ, 1.5 ವರ್ಷ ಆಯ್ತು ಹೋರಾಟ ಮಾಡ್ಕೊಂತ ಈಗ ಬಂದಿರುವಂತದ್ದು. ಆದ್ರೂ ಇದ್ರ ನೋಡಿ ಸರ್ಕಾರ ಬಗ್ತಾ ಇಲ್ಲ, ಮಾಡೇ ಮಾಡ್ತೀವಿ ಅಂತಿದೆ. ಏನ್ ಹೇಳ್ತೀರಿ ಸರ್? ಅದೇ DK ಶಿವಕುಮಾರ್ ಹೇಳ್ತಾರೆ ಮಾಡೇ ಮಾಡ್ತೀವಿ ಅಂತ ತೊಡೆ ತರ್ತಾರೆ. ಒಂದ್ಸಲಿ ಇಲ್ಲಿರೋ ಕನಕಪುರಕ್ಕೆ 20 ಸಲ ಬರ್ತಾರೆ. ಅದೇ 1.5 ವರ್ಷದಿಂದ ನಾವು ಇಲ್ಲಿ ಅಲ್ಲ ಚರಂಡಿ ಮುಂದೆ ವಾಸ್ಟಾಗಿ ಕುಡ್ಕೊಂಡು ಅಲ್ಲೇ ಸಾಯ್ತಾ ಇದ್ದೀವಿ. ಆದ್ರೂ ಒಂದಿನ ಅವರು ಎಲ್ಲೋ ರಾಮನಗರಕ್ಕೆ ಬಂದು ತೊಡೆ ತೊಟ್ಬಿಟ್ಟು ಹೋಯ್ತಾರೆ. ಅದೇ ಬಂದು ಬೈರ್ಮಾಳಕ್ಕೆ ಬಂದು ಯಾರು ರೈತರುಗಳು ಏನವ್ರೆ ಎತ್ತವ್ರೆ ಅಂತ ಒಂದ್ಸಲಿ ಬಂದು ಕೇಳ್ಬಿಟ್ಟು ಹೋಗ್ಲಿ. ಆದ್ರೆ ಅದು ಮಾತ್ರ ಕೇಳಕ್ಕಾಗಲ್ಲ CM ಅವ್ರಿಗೆ. ಇಲ್ಲಿ ಅಕ್ವೈರ್ ಮಾಡ್ತೀನಿ ಯಾರನ್ನೋ ಒಂದು 5 ಜನ 10 ಜನ ಪುಡಾಡಿಗಳನ್ನ ಕಟ್ಕೊಬಿಟ್ಟು ಇಲ್ಲಿ ಅಕ್ವೈರ್ ಮಾಡ್ತೀನಿ ಅಂತಾರೆ. ಅದೇ ರೈತರುಗಳನ್ನ ಕೇಳ್ಬಿಟ್ಟು ಇಲ್ಲಿ ಬಂದು ಒಂದ್ಸಲಿ ಬಂದು ನೋಡ್ಲಿ ಇಲ್ಲಿ ಏನ್ ಬೆಳಿತಾವ್ರೆ ಏನಿಲ್ಲ. ಅದು 7-8 ಜನ ರೈತರುಗಳವ್ರಂತೆ, ರೈತರೇ ಇಲ್ವಂತೆ ಇಲ್ಲಿ ಈ ಭಾಗದಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ಬಂದು ಹೇಳ್ಬೇಕು, ಅವರು ಬಂದು ನೋಡ್ಬಿಟ್ಟು ಆಮೇಲೆ ಇಲ್ಲಿ ಅಕ್ವೈರ್ ಮಾಡಕ್ಕೆ ಮುಂದಾಗ್ಬೇಕು ಅವರು. ಇದಿಷ್ಟು ಕೂಡ ಒಡೇರಳ್ಳಿ ಗ್ರಾಮದ ರೈತರು ಹೇಳ್ತಿರುವಂತದ್ದು. ಇಲ್ಲಿ ವ್ಯವಸಾಯ ಮಾಡಲ್ಲ ಅಂತ ಹೇಳ್ತಿದ್ದಾರೆ, ಇಲ್ಲಿ ಬಂದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ವ್ಯವಸಾಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಪ್ರಾಣವನ್ನು ಕೂಡ ಬಿಡ್ತೀವಿ, ಜಮೀನನ್ನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಯೋಜನೆ ಬೇಡ. ಈ ಒಂದು ಯೋಜನೆ ಮಾಡಿದ್ರೆ ರೈತರ ಶಾಪ CM ಅವ್ರಿಗೆ ತಟ್ಟತ್ತೆ ಅನ್ನೋಂಥದ್ದನ್ನ TV9 ಜೊತೆಗೆ ಹಂಚಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮುತ್ತುರಾಜ್ ಜೊತೆ ಪ್ರಶಾಂತ್, TV9 ರಾಮನಗರ.